ಸಿದ್ದರಾಮಯ್ಯರಾಗಲಿ ಚಲೋ ಸಂಘಗಳಾಗಲಿ ಅಥವಾ ನಮ್ಮ ಕೆ ಎಲ್ ಸೊಸೈಟಿ ಆಗಲಿ ಎಲ್ಲಿ ಅದು ಇನ್ನುಳಿದ ಕಂಪ್ನಿಗಳಾಯಿತು ಕಂಪ್ನಿಗಳು ಸಹಿತ ಸಾಕಷ್ಟು ಕೃಷಿ ಕಾಲೇಜು ತರ್ತಾ ಇದ್ದಾರೆ, ಸಾಕಷ್ಟು ದುಡ್ಡು ಮಾಡ್ಕೊಳಕ್ಕಿರೋದು. ಆದರೆ ಅಲ್ಲಿ ಕಲಿತಂಥ ಎಷ್ಟು ಜನ ಮಕ್ಕಳು ಇಲ್ಲಿ ಇವತ್ತು ಅಗ್ರಿಕಲ್ಚರ್ ಮಾಡ್ತಾಯಿದ್ದಾರೆ, ಒಕ್ಕಲ್ತನ ಮಾಡ್ತಾಯಿದ್ದಾರೆ, ಹಾರ್ಟಿಕಲ್ಚರ್ ಮಾಡ್ತಾಯಿದ್ದಾರೆ ಅನ್ನೋದು ಇವತ್ತು ಪ್ರಶ್ನೆ ಅದ. ಕಾರ್ನಿಷ್ಠ ಮತ್ತು ಹೇಳ್ತಾ ಇರೋದು ಅವರು ದುಡಿದ ಶ್ರಮಕ್ಕೆ ಅಲ್ಲಿ ಪ್ರತಿಫಲ ಇಲ್ಲ. ಅದಕ್ಕೆ ಇನ್ನೂ ಗೌರ್ಮೆಂಟ್ ಸರ್ವಿಸಾಗಿ ಹೋಗ್ತಾರೆ. ಇವತ್ತು IAS KAS ಯಾವುದು ಇದ್ರು ಹೋಗ್ತಾರೆ, ಯಶಸ್ವಿ ಆಗಿದ್ದಾರೆ. MS ಅಗ್ರಿ ಮಾಡಿದಂಥ ಮಕ್ಕಳು ಎಷ್ಟೋ ಜನ ಹೋಗಿದ್ದಾರೆ. ಆದರೆ ಗೌರ್ಮೆಂಟ್ ಜಾಬ್ ಹಿಡಿದಕ್ಕೆ ಹೋಗ್ತಾರೆ ವಿನಃ ಅವರು ಕೃಷಿಗೆ ಬರೋದಿಲ್ಲ, ತಮ್ಮದೇ ಭೂಮಿಯಲ್ಲಿ ತಾವು ದುಡಿಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತದ ಮಾರ್ಕೆಟ್ ಇಲ್ಲ ಅನ್ನುವಂಥದ್ದು. ಮಾರ್ಕೆಟ್ ಮಾಡೋರು ಯಾರು? ಮಾರ್ಕೆಟ್ ಮಾಡಬೇಕಾಗಿದ್ದು ಸರ್ಕಾರ ಅದಕ್ಕೆ ಅನುಕೂಲಗಳು ಮಾಡಿಕೊಡ್ಬೇಕು, ಅದ್ರ ತಕ್ಕಂಗೆ ಆ ಬೆಲೆ ನಿಗದಿ ಮಾಡೋದು ರೈತರ ಕೈಯಾಗಿ ಕೊಡಬೇಕು ಅಂತ. ಅದು ಆಗುವವರೆಗೆ ಇದೆಲ್ಲ ನಾವು ಶೋಕಿಗಾಗಿ ಢುಂಗಿಯಾಗಿ ಮಾಡಿದಂಥದ್ದು. ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಹೇಳ್ತಾರೆ, ಕಾಲ ಬದಲಾದಂಥ ರೈತರು ಕೃಷಿಯಲ್ಲಿ ಬದಲಾವಣೆ ತಂದುಕೊಳ್ಳಬೇಕು. ಬದಲಾವಣೆ ತಂದಾರ್ರಿ ಅವರು. ಇನ್ನೇನು ತರಬೇಕಂತ ಮಾಡಿದಿರಿ ಹೇಳಿದ್ರಿ, ಏನು ಬದಲಾವಣೆ ಮಾಡೋರಿದ್ರಿ? ಸಾವಯವ ಕೃಷಿ ಮಾಡ್ತಾರೆ ಅವರು. ಅವರಷ್ಟು ಜನ ನಮ್ಗೆ ಯಾರಿಗಿಲ್ಲ. ಹೋಗಿ ಕೃಷಿಕನ ಸಾಮಾನ್ಯ ಹೆಬ್ಬಟ್ಟಿನ ಕೃಷಿಕನ ಕೇಳಿ ನೀವು ಯಾವ ತಿಥಿಯಲ್ಲಿ ಯಾವ ಕಾಳನ್ನು ಹಾಕಬೇಕು, ಏನು ಮಾಡಬೇಕು, ಬೀಜ ಯಾವಾಗ ಬಿತ್ತಬೇಕು, ಬೀಜ ಹೇಳಿದ ತಕ್ಷಣ ಹೇಳ್ತಾರೆ ಸರಿ ಆಯಿತು ಏನು ತಪ್ಪದನೋ, ಈ ಬೀಜದಿಂದ ಎಷ್ಟು ಬೆಳೆ ಬರ್ತದೆ ಏನು ಸ್ಪಷ್ಟ ಹೇಳುವಂಥ ರೈತರಿದ್ದಾರೆ ನಮ್ಮಲ್ಲೇ. ಯಾಕೆಂದ್ರೆ ಅವ್ರ ಜೀವನನ ಅದ್ರಾಗ ಹೋಗಿರ್ತದೆ ರೀ, ಇಡೀ ಅವ್ರ ಬದುಕದ್ರಾಗ ಹೋಗಿರ್ತದೆ. ಇವೇನು MSc ಅಗ್ರಿ ಮಾಡಿರ್ತಾರೆ ಅವ್ರಿಗೂ ಎಕ್ಸ್ಪರ್ಟ್ ಒಬ್ಬ ಹೆಬ್ಬಟ್ಟಿನ ಇರ್ತಾನೆ ಬೆಳೆಯುವಲ್ಲಿ. ಯಾವ ತಿಥಿಯಲ್ಲಿ ಯಾವ ಕಾಳನ್ನು ಹಾಕಬೇಕು, ಯಾವ ಭೂಮಿಗೆ ಯಾವ ಕಾಳ ಬರ್ತದೆ ಏನು ಸಟನ್ನಾಗಿ ಹೇಳ್ತಾರೆ. ಆದ್ರೆ ಅವ್ರು ಬಡತನದಲ್ಲಿ ಇದ್ದಾರೆ. ಕಾರಣ ಅಂದ್ರೆ